ಯಾಕೆ ತಗೋತಿದ್ದೀರಾ? ಬೇರೆ ಥರ ಇಲ್ಲ ಐತಲ್ಲ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಟು ತನು ಕೂಡ ಕ್ಲಾಕ್ಸ್ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ, ಲವ್ ಯು ಆಲ್, ಬಾಯ್. ಹಾಯ್, ವೆಲ್ಕಮ್ ಬ್ಯಾಕ್ ಟು ತನು ಕೂಡ ಕ್ಲಾಕ್ಸ್ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ, ನಾನು ಕೂಡ ಚೆನ್ನಾಗಿದ್ದೀನಿ. ಬನ್ನಿ ಲಾಗ್ನ ಸ್ಟಾರ್ಟ್ ಮಾಡೋಣ. ಇವತ್ತೇನಪ್ಪ ಲಾಗು ಅಂತಂದರೆ, ಆ್ಯಕ್ಚುಲಿ ನಾನು ಮೀಶೋ ಲಾಗ್ ಮಾಡಬೇಕಿತ್ತು. ಮೀಶೋ ಪ್ರಾಡಕ್ಟ್ ಅದು ಬಂದಿರಲಿಲ್ಲ. ಸೊ ಇವತ್ತು ನಾವು ಲಕ್ಷ್ಮೀ ಹಬ್ಬಕ್ಕೆ ಸ್ವಲ್ಪ ಲಕ್ಷ್ಮೀ ಕಾಲು ಕೈ ಎಲ್ಲ ತೊಗೊಬರೋಣ ಅಂತ ಹೊರಟಿದ್ದೀವಿ. ಆದರೆ ನನಗಲ್ಲ, ನಮ್ಮ ಅತ್ತಿಗೆಗೆ ತೊಗೋಬೇಕಂತೆ. ಸೊ ಹೋಗೋಣ ಬಾತನು ಅಂತ ಹೇಳಿದ್ರು. ಹಂಗೆ ನಮ್ಮ ಮನೆ ಪಕ್ಕದವರು ಮತ್ತು ನಮ್ಮ ಮನೆ ಕೆಳಗಡೆಯವರು ಒಂದು 4 ಜನ ಹೋಗಿದ್ದೋ. ಅವರು ತೊಗೋಬೇಕು ಅಂತಂದ್ರಲ್ಲ, ಸರಿ ಆಯಿತು ಬನ್ನಿ, ಹೆಂಗಿದ್ರು ನೀವು ತೊಗೋಬೇಕು, ನಾನೇನು ಕುಣ್ಸಲ್ವಲ್ಲ, ಸೊ ನಾನೇನು ತೊಗೊಳಲ್ಲ ಅಂತಂದಕ್ಕೆ ಪರವಾಗಿಲ್ಲ ಬನ್ನಿ ಹೋಗ್ಬಿಟ್ಟು ಅಂತ ಅಂದರು. ಸೊ ಅದಕ್ಕೆ ಹೋಗೋಣ ಅಂತ ಅಂದ್ಕೊಂಡು ನಾನು ನಮ್ಮ ಅದಕ್ಕೆ ಎಲ್ಲ ಹೊರಟು ಗಾಡೀಲಿ ಹೋಗೋಣ ಅಂದ್ಕೊಂಡು, ಗಾಡಿ ಬೇಡ, ಅಷ್ಟು ದೂರ ಹಿಂಸೆ ಆಗುತ್ತೆ ಮತ್ತು ಪಾರ್ಕಿಂಗು ಹಿಂಸೆ ಆಗುತ್ತೆ ಅಂತ ಹೇಳಿ ನಾವು ಗಾಡಿ ತೊಗೊಳ್ಳಿಲ್ಲ, ಆಟೋ ಕ್ಯಾಬಲ್ಲಿ ಹೋಗೋಣ ಅಂತ ಅಂದ್ಕೊಂಡು. ಸೊ ಹೊರಡೋಣ ಬನ್ನಿ. ಆ್ಯಕ್ಚುಲಿ ಆಲ್ರೆಡಿ ಲೇಟಾಗಿದೆ, ಟೈಮ್ ಬಂದುಬಿಟ್ಟು 10 ಗಂಟೆ, ಇಲ್ಲೇ 10 ಗಂಟೆ ಆಗಿದೆ. ಮತ್ತು ಅಲ್ಲಿ ಹೋಗ್ಬಿಟ್ಟು ಎಲ್ಲ ಶಾಪಿಂಗ್ ಮಾಡೋಷ್ಟು ಲೇಟ್ ಆಗುತ್ತೆ, ಬರೋಷ್ಟು ಲೇಟ್ ಆಗುತ್ತೆ. ಸೊ ಇವಾಗ ಇಲ್ಲಿಂದನೇ ಬೇಗ ಕ್ಯಾಬ್ ಮಾಡ್ಕೊಂಡು ಹೋಗಬೇಕಾಗತ್ತೆ. ನಮ್ಮದು ಅವಾಗಿಂದ ಸರ್ವರ್ ಬ್ಯುಸಿ ಬರ್ತಿದೆ, ಯಾಕೋ ಕ್ಯಾಬು ಟ್ರೈ ಮಾಡ್ತಿದ್ದೀನಿ, ಆಗ್ತಾ ಇಲ್ಲ. ನಮ್ಮ ಅತ್ತಿಗೆಗೆ ನಮ್ಮ ಮನೆ ಹತ್ರನೇ ಬರೋಕ್ಕೆ ಹೇಳಿದ್ದೀನಿ, ಹಿಂಗೆ ಬನ್ನಿ ಹಿಂಗೆ ಹೋಗೋಣ ಅಂತ ಹೇಳಿದ್ದೀನಿ. ಈಗ ಕ್ಯಾಬ್ ತೊಗೊಂಡು ಹೊರಡಬೇಕು. ತಿಂಡಿ ಟಿಫನ್ ಆಯಿತು, ಟಿಫನೆಲ್ಲ ಆಗಿ ರೆಡಿಯಾಗಿದ್ದೀನಿ. ಅವರು ಸ್ವಲ್ಪ ಗ್ರ್ಯಾಂಡಾಗಿ ಕುಂಟಿಸ್ತಾರೆ, ನಾನೇನು ಅಷ್ಟೊಂದು ಗ್ರ್ಯಾಂಡಾಗಿ ಕುಣಿಸಲ್ಲ, ಸಿಂಪಲಾಗಿ ಪೂಜೆ ಮಾಡ್ಕೋತೀನಿ. ವರ್ಷ ಪೂರ್ತಿ ಅಂದರೆ ಸ್ಟಾರ್ಟ್ ಮಾಡಿದ್ರೆ ಮಿಸ್ ಮಾಡಿದ್ರೆ ಕುಣಿಸ್ಬೇಕು, ವರ್ಷ ಅದನ್ನು ಬಿಡೋಕೆ ಹೋಗ್ಬಾರ್ದು. ಅದಕ್ಕೆ ನನಗೆ ಸ್ವಲ್ಪ ಕಷ್ಟ ಆಗುತ್ತೆ. ಅದಕ್ಕೆ ನಾನು ಈ ವರ್ಷ ಬೇಡ ಅಂತ ಸುಮ್ಮನೆ ಇದ್ದೀನಿ. ದೇವ್ರು ಒಳ್ಳೇದು ಮಾಡಿದ್ರೆ ನೆಕ್ಸ್ಟ್ ವರ್ಷದಿಂದ ಕುಣಿಸೋಣ. ಸೊ ಇವಾಗ ನಾನು ಕ್ಯಾಬ್ ಬುಕ್ ಮಾಡಬೇಕು. ಸರ್ವರ್ ಡೌನ್ ಅಂತ ಬರ್ತಿದ್ದೆ, ಏನು ಮಾಡೋದು ಅಂತ ಗೊತ್ತಿಲ್ಲ. ಸರ್ವರ್ ಡೌನ್ ಅಂತ ಬರ್ತಿದ್ರೆ ಆಧಾರ್ ಕಾರ್ಡ್ ತೊಗೊಂಡು ಬಸ್ಸಲ್ಲೇ ಹೋಗೋದು. ಫೈನಲಿ ನಾನು ಕ್ಯಾಬ್ ಬುಕ್ ಮಾಡ್ಕೊಂಡಿದ್ದೀನಿ. ಈಗ ಹೋಗೋಣ ಬನ್ನಿ. ಆಲ್ಮೋಸ್ಟ್ ಆಲ್ ನಾನು ಚಿಕ್ಕಪೇಟೆ ಹತ್ರ ಇದ್ದೀನಿ ಇವಾಗ. ಚಿಕ್ಕಪೇಟೆ ಹತ್ರ ಬಂದೆ. ನಾನು ಆಟೋದೆಲ್ಲ ತೋರ್ಸೋಕ್ಕಾಗಲಿಲ್ಲ, ಬಿಕಾಸ್ ನಂಗೆ ಇದು ಇಷ್ಟ ಆಯಿತು. ಇದು ವಿತ್ ಡಾಲರ್ ತಗೊಳ್ಳಿ ಅಲ್ಲ. ಹಾಂ, ಅದು ಪ್ಲೈನ್ ಆಗಿ ಹೋಗ್ಬಿಡುತ್ತೆ. ಚೆನ್ನಾಗಿರೋದು ನೋಡಿ ತಗೊಳ್ಳಿ. ಆ ಗೀತೆ ಹಿಡ್ದಿರೋದು ಓಪನ್ ಮಾಡಿ ನೋಡಿ, ಬಟ್ ಇದು ನಂಗೆ ಇಷ್ಟ ಆಯಿತು. ಇವ್ರ ಜೊತೆ ಬಂದ್ಬಿಟ್ಟು ರಾಜ ಮಾರ್ಕೆಟು ಯಾವುದು ಏನು ಗೊತ್ತಾಗ್ತಾ ಇಲ್ಲ. ನಮ್ಮ ಪಲ್ಲವಿಯಕ್ಕೆ ಒಂದು ಸೆಟ್ ನೋಡ್ಬಿಟ್ಟು ಇಟ್ಟವ್ರೆ ಪಾಪ. ರಾಜ ಮಾರ್ಕೆಟ್ ಅಂತೆ, ಗೊತ್ತಾಗ್ತಿಲ್ಲ. ಚಿಕ್ಕಪೇಟೆಗೆ ಬಂದರೆ ಟೆನ್ಷನ್ ಆಗಿಬಿಡುತ್ತೆ ಏನು ತೊಗೋಬೇಕು ಅಂತ. ನಾನೇನು ತೊಗೊಳಲ್ಲ, ಜಸ್ಟ್ ನೋಡ್ತೀನಿ ಅಷ್ಟೇ. ಬನ್ನಿ ಹೋಗೋಣ. ಎಷ್ಟು ಗಂಟೆಗೆ ಬರುತ್ತೆ ಅಣ್ಣ? ಇನ್ನೇನು ಹಬ್ಬದ ಸೀಸನ್ ಬಂದೇ ಬರುತ್ತೆ. ಅದರಲ್ಲಿ ಡಿಸ್ಕೌಂಟ್ ಮಾಡಿಕೊಡ್ತಾರೆ. ಫಸ್ಟು ಇದನ್ನ ತಗೊಳ್ಳಿ, ಆಮೇಲೆ ಮಾತಾಡಿ. ಇವಾಗ ನಾವು ತಗೋತಾ ಇದ್ದೀವಿ ಲಕ್ಷ್ಮಿ ಕೈ ಕಾಲು. ಇವರು ನಂದು ಕಾಲು, ನಂದು ಬೇರೆ. ಎಷ್ಟೇ ಮಾಡಿ ಯಾಕ 1200. ಈ ಬೆಳೆಗೆ 850 ಅಂತೆ. ನಾವು ಲೆಗ್ಗೆಲ್ಲೇ ತಗೋಬೋದಿತ್ತು. ಇದು 400 ಲಾಸ್ಟ್. 400 ಲಾಸ್ಟ್ ನೋಡಿ. ನಿಮ್ಮ ಅಂಗಡಿಗೆ ನಾನು ಹೇಳ್ತೀನಿ, ಅಡ್ರೆಸ್ ಹಾಕ್ತೀನಿ. ಹಾಂ, ಭವಾನಿ ರೀ. ತೋರಣ ತಗೋಬೇಕಂದ್ರೆ ಸಿಂಪಲ್ ಆಗಿದ್ದು ಅಲ್ಲಿ ತಗೊಳ್ಳಿ, ಅದು ಚೆನ್ನಾಗಿತ್ತು ತಾನೆ. ನಾನು ತಗೊಂಡಲ್ಲ. ಯಾಕೆ ತಗೋತಿದ್ದೀರಾ? ಬೇರೆ ಥರ ಇಲ್ಲ ಐತಲ್ಲ. ಆ್ಯಕ್ಚುಲಿ ನಾವು ಈ ಶಾಪಲ್ಲಿ ತೊಗೊಂಡಿದ್ದು. ಕಲೆಕ್ಷನ್ ಕೂಡ ತುಂಬ ಚೆನ್ನಾಗಿದೆ. ನೋಡೋಕೆ ಚಿಕ್ಕ ಅಂಗಡಿ, ಬಟ್ ಕಲೆಕ್ಷನ್ಸ್ ಮಾತ್ರ ಸೂಪರ್ ಆಗಿದೆ. ಅವಾಗ ಹೇಳ್ತಿದ್ದೆ ಹಾಯ್ ಮಾಡಿ ಅಂತ. ಥ್ಯಾಂಕ್ ಯು ಮೇಡಮ್ ತೊಗೊಂಡಿದ್ದಕ್ಕೆ ಅಂತಂದರೆ. ಇಟ್ಸ್ ಓಕೆ ಅಂತ ಹೇಳಿ ಯೂಟ್ಯೂಬಲ್ಲಿ ಹಾಕ್ತೀನಿ, ಕಸ್ಟಮರ್ಸ್ಗೆ ನನ್ನ ವೀಡಿಯೋ ನೋಡೋರಿಗೆಲ್ಲ ಈಸಿ ಆಗುತ್ತೆ ಅಂದರೆ. ಸರಿ ಆಯಿತು ಹಾಕಿ ಅಂತ ಹೇಳಿದ್ರು. ತುಂಬ ಕಮ್ಮಿ ಮಾಡಿಕೊಟ್ರು. ಅಲ್ಲಿಂದ ತೊಗೊಂಡು ನಾವು ಕ್ಯಾಬ್ ಮಾಡ್ಕೊಂಡು ಇದು ಮೆಜೆಸ್ಟಿಕ್ಕು. ಆಲ್ಮೋಸ್ಟ್ ಬಂದುಬಿಟ್ಟು ನಾವು
ಆಗಲಿಲ್ಲ. ಐಟಮೆಲ್ಲ ಇಟ್ಕೊಂಡು ಕ್ಯಾಬು ತೊಗೊತಿಲ್ಲ. ಇದು ಎಲ್ಲಿ ಬಂದ್ಬಿಟ್ಟು ನಾವು ಕ್ಯಾಬ್ನ ಬುಕ್ ಮಾಡಿದ್ದು ಅಂದರೆ ಪೋತಿಸ್ ಹತ್ರ ಬಂದು ಕ್ಯಾಬ್ನ ಬುಕ್ ಮಾಡಿದ್ವಿ. ಎಲ್ಲೂ ಕ್ಯಾಬ್ ತೊಗೋತಿರ್ಲಿಲ್ಲ. ಇದು ಲುಲು ಮಾಲು. ನಮ್ಮ ಅತ್ತಿಗೆಗೆ ಹೇಳ್ತಿದ್ದೆ, ನಾವು ಇಲ್ಲೇ ಎತ್ತರ ಗಾಡಿ ತೊಗೊಂಡಿದ್ದು. ಅವ್ರಿಗೆ ತೋರಿಸ್ತಿದ್ದೆ, ಲುಲು ಮಾಲ್ ಒಂದು ಸ್ವಲ್ಪ ಮುಂದೆನೇ ನಾವು ಎತ್ತರ ಗಾಡಿ ತೊಗೊಂಡಿದ್ದಕ್ಕ ಅಂತ. ಹೌದಾ ಅಂತ ಹೇಳ್ತಿದ್ರು. ಸೊ ಅಲ್ಲಿಂದ ಬಂದು ಕ್ಯಾಬ್ ಮಾಡ್ಕೊಂಡು ಬರೋ ಅಷ್ಟ್ರಲ್ಲಿ ನಿಜ ಎಷ್ಟು ಟಯರ್ಡ್ ಆಯಿತು ಅಂದರೆ, ಅದ್ರ ಬದಲು ಈ ಕ್ಯಾಬ್ಗೆ ಕೊಡ್ತೀವಲ್ಲ ₹600, ಅದ್ರ ಬದಲು ನಾವು ಇಲ್ಲೇ ತೊಗೋಬೋದು. ಅಲ್ಲಿ ಏನು ಕಲೆಕ್ಷನ್ಸ್ ಇದೆಯೋ ಇಲ್ಲೂ ಅದೇ ಕಲೆಕ್ಷನ್ಸ್ ಇದೆ. ಚಿಕ್ಕಪೇಟೆಯಲ್ಲಿ ಕಮ್ಮಿ ಅಂತಾರೆ. ಯಾರು ಹೇಳಿದ್ದು ಕಮ್ಮಿ ಅಂತ? ನಿಜ ಕಮ್ಮಿ ಅಲ್ಲ ರೀ, ಜಾಸ್ತಿನೇ. ನಾವಿಲ್ಲೇ ಈ ಥರ ಗಾಡಿ ತೊಗೊಂಡಿದ್ದು ನಮ್ಮ ಅದಕ್ಕೆ ತೋರಿಸ್ತಿದ್ದೆ. ಚಿಕ್ಕಪೇಟೆಯಲ್ಲಿ ಏನೂ ಕಮ್ಮಿ ಇಲ್ಲ. ಫೈನಲಿ ಮನೆಗೆ ರೀಚ್ ಆಗಿದ್ದೀನಿ ಗೈಸ್. ಶಾಪಿಂಗ್ ಎಲ್ಲ ಮಾಡಿ ಆಯಿತು. ಫುಲ್ ಟಯರ್ಡ್ ಆಗಿದ್ದೀನಿ. ನನ್ನ ಡ್ರೆಸ್ಸು ಕೂಡ ಚೇಂಜ್ ಮಾಡಿಲ್ಲ. ಫುಲ್ ಟಯರ್ಡ್ ಆಯಿತು. ಅಲ್ಲಿಂದ ಬಂದು ನಮ್ಮ ಅತ್ತಿಗೆ ಮನೆಗೆ ಹೋಗಿ ಅಲ್ಲಿಂದ ಬಂದು ಮತ್ತೆ ಬ್ಯಾಡ್ಮಿಂಟನ್ ಆಡೋಕ್ಕೆ ಹೋಗಿದ್ದೆ. ನಾನು 5 to 6 ಇಲ್ಲ 4 to 5 ಬ್ಯಾಡ್ಮಿಂಟನ್ ಆಡೋಕ್ಕೆ ಹೋಗ್ತೀನಿ, ನಾನು ನನ್ನ ಫ್ರೆಂಡ್ ಬಿಂದು ಅಂತ. ಸೊ ಅಲ್ಲಿಗೆ ಹೋಗಿ ಬ್ಯಾಡ್ಮಿಂಟನ್ ಆಡಿ ಮತ್ತೆ ಅವ್ರ ಮನೆಗೆ ಹೋಗಿ ಕಾಫಿ ಕುಡ್ಕೊಂಡು ಬಂದು ತುಂಬ ಲೇಟ್ ಆಗಿದೆ. ಆಲ್ಮೋಸ್ಟ್ ಒಂದು 6:30 ಆಗಿದೆ. ಸೊ ತುಂಬಾ ರಶ್ ಇತ್ತು. ನನ್ನ ಕೈಲಿ ಎಷ್ಟು ಸಾಧ್ಯ ಆಗಿದೆಯೋ ನಾನು ಅಷ್ಟು ಟ್ರೈ ಮಾಡಿದ್ದೀನಿ ವಿಡಿಯೋ ಕ್ಯಾಪ್ಚರ್ ಮಾಡೋದಕ್ಕೆ. ಮತ್ತು ಹಾಗೆ ನಮ್ಮ ಅತ್ತಿಗೆ ಅವ್ರು ಸೆಟ್ ತೊಗೊಂಡ್ರು. ನೀವು ಆ ಶಾಪ್ ನೋಡಿರ್ಬೋದು. ನಿಜವಾಗ್ಲೂ ತುಂಬ ಚೀಪ್ ರೇಟಿಗೆ ಸಿಗುತ್ತೆ ಅಲ್ಲಿ. ನಾವು ಬೇರೆ ಕಡೆ ಕೇಳಿದ್ದಕ್ಕೆ 2000 ಅಂತೆಲ್ಲ ಹೇಳಿದ್ರು. ಬಟ್ ನಾವು ಇಲ್ಲಿ ತೊಗೊಂಡ್ಮೇಲೆ ₹1000 ಕೊಟ್ಟರು. ಅವ್ರು ₹1500 ಹೇಳಿದ್ರು. ನಾನು ₹1000 ಫೈನಲ್ ಮಾಡಿ ಅದೊಂದು ತೊಗೊಂಡು, ಮತ್ತು ನಮ್ಮ ಇನ್ನೊಬ್ಬರು ಫ್ರೆಂಡ್ ಇದ್ದರು, ಅವರು 2 ತೊಗೊಂಡಿದ್ದಾರೆ. ತುಂಬಾ ಚೆನ್ನಾಗಿದೆ ಸೆಟ್ಟು. ನೀವು ಅಂಗಡಿ ನೋಡ್ಬೋದು. ಅಡ್ರೆಸ್ ಕೂಡ ಹಾಕಿದ್ದೀನಿ ಎಲ್ಲಿ ಅಂತ. ಯಾರೆಲ್ಲ ಚಿಕ್ಕಪೇಟೆ ಹೋಗ್ತೀರೋ ಪ್ಲೀಸ್ ಅಲ್ಲಿ ವಿಸಿಟ್ ಮಾಡಿ. ತುಂಬ ಕಲೆಕ್ಷನ್ ಇರುತ್ತೆ. ಮತ್ತು ತುಂಬಾ ಟಯರ್ಡ್ ಆಯಿತು ಬರೋ ಅಷ್ಟರಲ್ಲಿ. ಚಿಕ್ಕಪೇಟೆಯಿಂದ ಬಂದರೆ ಇನ್ನೊಂದು ಗಾಡಿ ತೊಗೊಂಡೋದ್ರು ಕೂಡ ನಾವು ಎಲ್ಲೂ ವೆಹಿಕಲ್ನ ಪಾರ್ಕಿಂಗ್ ಮಾಡೋದಕ್ಕೆ ಹಿಂಸೆ ಆಗುತ್ತೆ. ಕ್ಯಾಬಲ್ಲಿ ಹೋದರೆ ಕ್ಯಾಬ್ನ ವೇಟ್ ಮಾಡಬೇಕು. ಅಲ್ಲಿ ಆಟೋ ಸ್ಟ್ಯಾಂಡ್ ನಿಂತಿರ್ತಾರಲ್ಲ, ಅವ್ರನ್ನ ಕೇಳಿದ್ರೆ 1 to 3 ಹೇಳ್ತಾರೆ. ಸೊ ತುಂಬ ಹಿಂಸೆ ಆಗುತ್ತೆ. ಕಾರ್ ತೊಗೊಂಡೋದ್ರೂ ಹಿಂಸೆ ಆಗುತ್ತೆ. ಕಾರ್ನೂ ಪಾರ್ಕಿಂಗ್ ಮಾಡೋಕ್ಕಾಗಲ್ಲ. ಬೆಸ್ಟು ಕ್ಯಾಬಲ್ಲೇ ಹೋಗ್ಬೋದು. ಇಲ್ಲಿಂದ ನಮಗೆ 253 ಸಮಥಿಂಗ್ ಆಯಿತು, 300 ಆಯಿತು. ಸೊ ಎಲ್ಲ ಹೋಗಿ ಶಾಪಿಂಗ್ ಮಾಡಿಕೊಂಡು ಏನೇನು ಬೇಕೆಲ್ಲ ತೊಗೊಂಡು ಬರೋ ಅಷ್ಟರಲ್ಲಿ ತುಂಬ ಸುಸ್ತಾಗಿತ್ತು, ಅಂದರೆ ತುಂಬ ಸುಸ್ತಾಗಿತ್ತು. ಅಲ್ಲೇ ಊಟ ಎಲ್ಲ ಮಾಡ್ಕೊಂಡು ಬಂದು, ಮತ್ತು ನಾನೇನು ಜಾಸ್ತಿ ತಗೊಳಕ್ಕೆ ಹೋಗಲಿಲ್ಲ. ಬಳೆ ತೊಗೊಂಡೆ, ಆಮೇಲೆ 1-2 ಬ್ಯಾಂಗಲ್ಸ್ ತೊಗೊಂಡೆ, ಆಮೇಲೆ ಪಿಲ್ಲೋ ಕವರ್ಸ್ ತೊಗೊಂಡೆ, ಆಮೇಲೆ ಇನ್ನೇನು ತೊಗೊಂಡೆ ಅಷ್ಟೇ. ನಾನು ಏಕಂತ ನಾನು ದುಡ್ಡು ತೊಗೊಂಡೋಗಲಿಲ್ಲ. ನನಗೆ ಗೊತ್ತು ನನ್ನ ಮೈಂಡ್ ಸುಮ್ಮನೆ ಇರೋಲ್ಲ. ಏನಾದ್ರು ತೊಗೋಬೇಕು ಅನಿಸುತ್ತೆ ಅಂತ ಅಂದ್ಕೊಂಡು ಮೈಂಡ್ ಇರುತ್ತೆ ಅಂತ. ಸೊ ಏನು ತೊಗೊಳಕ್ಕೆ ಹೋಗಲಿಲ್ಲ. ಅವ್ರು ತೊಗೊಂಡ್ರು. ಇನ್ನೇನು ಸೀರೆ ಇನ್ನೊಂದು ವಾರ ಇದ್ದಂಗೆ ತೊಗೊತೀನಿ. ಅದು ಮೊದಲು ಏನೋ ತೆಗೆದಿಟ್ಕೋಬಾರ್ದು ಅಂತಾರಲ್ಲ. ಸೊ 1 ವಾರ ಇದ್ದಂಗೆ ತೆಗಿತೀನಿ. ನಾನು ಆಲ್ಮೋಸ್ಟು ಲಕ್ಷ್ಮಿ ಥರನೇ ಕುಂಡ್ರಿಸ್ತೀನಿ. ಲಕ್ಷ್ಮಿಗೆ ಏನೇನು ಬೇಕಿದೆಲ್ಲ ಮಾಡ್ತೀನಿ. ಬಟ್ ಮುಖೋಡ ಹಾಕಲ್ಲ. ಮತ್ತು ಚಕ್ಲಿ, ಲಿಪ್ಪಟ್ಟು, ಒಬ್ಬಟ್ಟು ಏನೂ ಮಾಡಲ್ಲ. ಹಣ್ಣು, ಹೂವು ಮತ್ತು ಸೀರೆ ಎಲ್ಲ ಇಡ್ತೀನಿ. ನಾನು ಪ್ರತಿಯೊಂದೂ ಇಡ್ತೀನಿ. ಬಟ್ ನಾನು ಮುಖೋಡ ಹಾಕಲ್ಲ. ಅದು ಒಂದು ಸತಿ ಮಾಡಿದ್ರೆ ಮತ್ತೆ ರೂಢಿ ಕಂಟಿನ್ಯೂಸ್ಲಿ ಮಾಡ್ತಾನೆ ಇರಬೇಕು, ಬಿಡೋಕ್ಕೆ ಹೋಗ್ಬಾರ್ದು ಅಂತಾರೆ. ಸೊ ನಂಗೆ ಸ್ವಲ್ಪ ಕಷ್ಟ ಆಗುತ್ತೆ. ಅದಕ್ಕೆ ನಾನು ಅದನ್ನು ಇದು ಮಾಡ್ಕೊಳ್ಳಲ್ಲ. ದೇವ್ರು ಒಳ್ಳೇದು ಮಾಡಿರಲಿ, ಒಳ್ಳೇದು ಮಾಡಿದ್ರೆ ನಾನು ಕೂಡ ಕುಂಡ್ರಿಸ್ತೀನಿ ಅಂತ ಹೇಳ್ತೀನಿ. ಅವರೆಲ್ಲ ತೊಗೊಂಡ್ರು, ಕಾಲು ಕೈ ಎಲ್ಲ ತೊಗೊಂಡ್ರು. ತುಂಬಾ ಚೆನ್ನಾಗಿತ್ತು. ವರ್ತಡ್ ಕೂಡ ಇದೆ. ಮತ್ತು ಅವ್ರ ಸೆಟ್ಟು ಅದನ್ನು ತೋರ್ಸೋಣ ಅಂದ್ಕೊಂಡೆ. ನಾನು ಆ್ಯಕ್ಚುಲಿ ಇಲ್ಲಿಗೆ ಬಂದು ನಾನು ಮತ್ತೆ ಹೋಗಿ ಬ್ಯಾಡ್ಮಿಂಟನ್ ಆಡಬೇಕಿತ್ತಲ್ಲ. ಸೊ ಅಲ್ಲಿಂದ ಬಂದು ವಿಡಿಯೋ ಎಂಡ್ ಮಾಡಬೇಕು, ಮರ್ತೋಗ್ಬಿಟ್ಟಿದ್ದೀನಿ ವಿಡಿಯೋ ಎಂಡ್ ಮಾಡೋದು ಅಂತ ಅಂದ್ಕೊಂಡೆ. ಸೊ ಕ್ವಿಕ್ಕಾಗಿ ಒಂದು ವಿಡಿಯೋ ಎಂಡ್ ಮಾಡಿಬಿಡೋಣ ಅಂದ್ಕೊಂಡೆ. ಇವಾಗ ಬೇರೆ ಅಡುಗೆ ಬೇರೆ ಮಾಡಬೇಕು. ಇವತ್ತು ಅಕ್ಕಿ ರೊಟ್ಟಿ ಮತ್ತು ಚಿಕನ್ ಫ್ರೈ ಮಾಡಿದ್ದೀನಿ. ಇವಾಗ ಹೋಗ್ಬಿಟ್ಟು ಅಕ್ಕಿ ರೊಟ್ಟಿ ಹಾಕಬೇಕು. ಸೊ ಅದಕ್ಕೆ ತಕ್ಕಂಥ ವಿಡಿಯೋ ಎಂಡ್ ಮಾಡಿಬಿಡೋಣ ಅಂತ ಅಂದ್ಕೊಂಡೆ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅನ್ಸುತ್ತೆ. ಈ ಶಾರ್ಟ್ ವಿಡಿಯೋ ಆಗಿರುತ್ತೆ, ಅಂದರೆ ಅಷ್ಟೊಂದು ಲೆಂತಿ ವಿಡಿಯೋ ಆಗಲ್ಲ. ಒಂದು 10 ಸೆಕೆಂಡ್ ಅಂತ ಅಂದ್ಕೋತೀನಿ, ನನಗೆ ಗೊತ್ತಿಲ್ಲ. ಸೊ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ. ಏನು ಮಾಡಬೇಕು ಅಂದರೆ ಲೈಕ್, ಶೇರ್, ಕಮೆಂಟ್ ಆಗಿ ಸಬ್ಸ್ಕ್ರೈಬ್ ಟು ತನು ಕೂಡ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಮುಂದಿನ ಲಾಗಲ್ಲಿ ಸಿಗ್ತೀನಿ. ಆ್ಯಕ್ಚುಲಿ ನಾನು ಮೀಶೋ ಪ್ರಾಡಕ್ಟ್ ವಿಡಿಯೋ ಮಾಡಬೇಕಿತ್ತು. ಸೊ 1-2 ಪ್ರಾಡಕ್ಟ್ ಮೀಶೋಯಿಂದ ಬಂದಿಲ್ಲ. ನಾನು ಬರುತ್ತೆ ಇವತ್ತು ಅಂದ್ಕೊಂಡೆ, ಮೀಶೋಯಿಂದ ಬಂದಿಲ್ಲ. ಸೊ ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕಕ್ಕೆ ಟ್ರೈ ಮಾಡ್ತೀನಿ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಟು ತನು ಕೂಡ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ, ಐ ಲವ್ ಯು ಆಲ್, ಬಾಯ್.